ಬೇದರ್ನ ಹಮ್ಮಿಲಾಪುರ ಗ್ರಾಮದಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಾಂಪುರೆ ಫೌಂಡೇಶನ್ ಅಡಿಯಲ್ಲಿ ಹಾಗೂ ಮಹೇಶ್ ರಾಂಪುರೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ವಿಎಂ ರಾಂಪುರೆ ಪಬ್ಲಿಕ್ ಶಾಲೆ ಹಾಗೂ ವಿಎಂ ರಾಂಪುರೆ ಪ್ರೀ ಸ್ಕೂಲ್ ವತಿಯಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ನುಡಿ ಕನ್ನಡ ಮತ್ತು 4ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಚಾಮರಾಜಪುರ ಅಗ್ರಹಾರದ ಚಾಮರಾಜೇಶ್ವರ ಮಂದಿರದ ಪೂಜ್ಯ ಶ್ರೀ ಮನೋಹರ ರಾಜಪುರೋಹಿತ್ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದರು. ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನರ್ಸರಿಯಿಂದ 5ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಮಹಾಪುರುಷರ ವೇಷಧಾರಿ ಮಕ್ಕಳ ಪ್ರದರ್ಶನ ಅತ್ಯಂತ ಗಮನ ಸೆಳೆಯುವಂತಿತ್ತು. ಜೊತೆಗೆ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ, ನಾಟಕ, ಫ್ಯಾಷನ್ ಶೋ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಪ್ರದರ್ಶನಗಳು ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ನಗರಸಭೆ ಅಧ್ಯಕ್ಷರಾಗಿರುವ ಎಂಡಿ ಗೌಸ್ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸುವುದು ಸಾಮಾನ್ಯದ ಮಾತಲ್ಲ. ಮಹೇಶ್ ರಾಂಪುರೆ ಅವರು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಗುಣಮಟ್ಟದ ಶಿಕ್ಷಣದ ಸೇವೆಯನ್ನು ನೀಡ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಸಂಗತಿಯಾಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳು ಭಾಗವಹಿಸಿ ವೇದಿಕೆಯ ಮೇಲೆ ಒಳ್ಳೆಯ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಹೂವಿನ ಮನಸ್ಸಿನಂತಿರುವ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆಯ ಪ್ರಜೆಗಳಾಗಿ, ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ ಹೊರ ಹೊಮ್ಮುತ್ತಾರೆ. ಶಾಲೆಗೆ, ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡ್ತಾರೆ ಎಂದು ತಿಳಿಸಿದರು. ಸಿಆರ್ಪಿ ಗಾದಗಿ ಕ್ಲಸ್ಟರ್ ಮಾಣಿಕ್ರಾವ್ ಪವಾರ್ ಅವರು ಈ ಕುರಿತಂತೆ ಮಾತನಾಡಿ, ಮಹೇಶ್ ರಾಂಪುರೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ವಿಎಂ ರಾಂಪುರೆ ಶಿಕ್ಷಣ ಸಂಸ್ಥೆಯು ಬರೀ ಶಿಕ್ಷಣ ಸಂಸ್ಥೆಯಾಗಿ ಅಷ್ಟೇ ಅಲ್ಲದೆ ಸಮಾಜಮುಖಿ ಸಂಸ್ಥೆಯಾಗಿಯೂ ಕೂಡ ಬೆಳೆಯುತ್ತಿದೆ. ಕೆಲವು ಶಿಕ್ಷಣ ಸಂಸ್ಥೆಗಳು ಕೇವಲ ಫೀಸ್ ಕಲೆಕ್ಷನ್ ಮಾಡುವುದನ್ನು ಅಷ್ಟೇ ಮಾಡ್ತಾರೆ. ಪಠ್ಯೇತರ ಚಟುವಟಿಕೆ ನೀಡುವಲ್ಲಿ ಮಾತ್ರ ಸೀಮಿತವಿದ್ದರೆ ವಿಎಂ ರಾಂಪುರೆ ಶಿಕ್ಷಣ ಸಂಸ್ಥೆ ಕೋವಿಡ್ ಸಂದರ್ಭದಲ್ಲಿ ಗಡಿ ಪ್ರದೇಶದ ಅನೇಕ ಬಡ, ನಿರ್ಗತಿಕ, ಅನಾಥ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಿರಬಾರದು ಎಂದು ಅಂತಹ ಮಕ್ಕಳಿಗೆ ಗುರುತಿಸಿ 100 ಜನ ಅಂದರೆ 100ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯಕರ ವಿಷಯವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣವನ್ನು ವ್ಯವಹಾರ ಮಾಡದೆ, ವ್ಯವಹಾರವನ್ನಾಗಿ ನೋಡದೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎನ್ನುವಂಥದ್ದಾಗಿದ್ದು, ಅಂತಹ ಕಾರ್ಯವನ್ನು ವಿಎಂ ರಾಂಪುರೆ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ರಾಜೇಂದ್ರ ಕುಮಾರ್ ಮಣಿಗೇರಿ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಚಾಮರಾಜಪುರ ಅಗ್ರಹಾರದ ಚಾಮರಾಜೇಶ್ವರ ಮಂದಿರದ ಪೂಜ್ಯ ಶ್ರೀ ಮನೋಹರ ರಾಜಪುರೋಹಿತ್ ಅವರು, ವಿಎಂ ರಾಂಪುರೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಶಾರದಾಬಾಯಿ ಸೂರ್ಯಪ್ರಕಾಶ್ ರಾಂಪುರೆ ಅವರು ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಮಹೇಶ್ ರಾಂಪುರೆ, ಯುವ ಮುಖಂಡರಾದ ಲಕ್ಷ್ಮಣರಾವ್ ಕಾಂಬ್ಳೆ, ಸಿಆರ್ಪಿ ಗಾದಗಿ ಕ್ಲಸ್ಟರ್ ಮಾಣಿಕ್ರಾವ್ ಪವಾರ್, ರಾಜೇಂದ್ರ ಕುಮಾರ್ ಮಣಿಗೇರಿ, ಯುವ ಮುಖಂಡರಾದ ಎಜಾಜ್ ಅಲಿ, ಹಾಸ್ಯ ಕಲಾವಿದರಾದ ರಾಜಯ್ಯ ಸ್ವಾಮಿ, ಸೈಯದ್ ಜಾವೀದ್ ಮಿಯಾ ಹಿಪ್ಪಳಗಾಂವ್ ಅವರು ಸೇರಿದಂತೆ ಶ್ರೀಮತಿ ಅಂಬಿಕಾ ವಿ ರಾಂಪುರೆ ಮುಖ್ಯ ಗುರುಗಳು, ಶ್ರೀಮತಿ ಶೈಲಜಾ ಡಿ ಗುಪ್ತಾ ಪ್ರಾಂಶುಪಾಲರು, ಸಹ ಶಿಕ್ಷಕಿ ಕುಮಾರಿ ನಿಖಿತಾ ಕುಂದೆ, ಶ್ರೀಮತಿ ಮೀನಾಕ್ಷಿ ಪಾಟೀಲ್, ಶ್ರೀಮತಿ ಪ್ರಿಯಾಂಕಾ ತ್ರಿವೇಣಿ ಜಂಬಗಿ, ಶ್ರೀಮತಿ ಸಾನಾ ಫಾತಿಮಾ, ಶ್ರೀಮತಿ ಶ್ರೀದೇವಿ, ಶ್ವೇತಾ ಹೊಸಮನಿ, ಶ್ರೀಮತಿ ನಂದಿನಿ ದಯಾಸಾಗರ್, ಕುಮಾರಿ ನುರೀನ್ ಸಿದ್ದಕಿ, ಸಿಬ್ಬಂದಿಗಳಾದ ಶ್ರೀಮತಿ ಮಂಗಲಾ ಪೂಜಾರಿ, ಶ್ರೀಮತಿ ಜಗದೇವಿ ವಲ್ಲೆಪುರೆ, ದಿನೇಶ್ ಸೋನಿ, ಅವಿನಾಶ್ ಮುತ್ತಂಗಿಕರ್, ಸಚಿನ್ ಕೆ ದೊಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಸ್ವಾಗತ ಹಾಗೂ ನಿರೂಪಣೆಯನ್ನ ಪ್ರೇಮ್ ಅವಿನಾಶ್ ಮತ್ತು ಕುಮಾರಿ ಶ್ವೇತಾ ಹೊಸಮನಿಯವರು ನೆರವೇರಿಸಿದರು. My name is Vigyan. My school name is?
Zooby nache, क्यों पागल stupid man. Zooby pampara, zooby paramba. Zooby nache, you call us stupid man. पुलों पे भंवरे गा रहे, दीवानी किरणें गा रही है, ये पंछी गा रहे. बगिया में दे फूलों की हो रही है गुफ्तगू, जैसा फिल्मों में होता है हो रहा है हूबहू. Ay, zooby pampara, zooby paramba. Rim झिम सन हवा. टिप बूंदे गुर्राते बिजलियां. भीगी साड़ी में यूं ठुमके लगाती तू, जैसा फिल्मों में होता हो रहा है हूबहू. Ay, zooby pampara, zooby paramba. Zooby nache, क्यों पागल stupid man. Zooby pampara, zooby parampa. Zooby nache, क्यों पागल stupid man. Zooby pampara, zooby paramba. Pagal stupid man. आशियाना मेरा साथ तेरे है ना, ढूंढती तेरी गली मुझको घर मिला. आबोदाना मेरा हाथ तेको रब मिला, तू जो मिला लो हो गया मैं काबिल. तू जो मिला तो हो गया सब हासिल. हाँ, मुश्किल सही आसान हुई मंजिल, क्योंकि तू धड़कन मैं दिल. इतनी सी हंसी, इतनी सी खुशी, इतना सा टकरा चांद का. ख्वाबों के तिनकों से चल बनाए आशियाँ. ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ ದೋಸ್ತಿ, ಗಲ್ಲು ಗಲ್ಲೆನುತ ಮಸ್ತಿ. ಈಗ ನಿಮ್ಮ ಮುಂದೆ ದಯವಿಟ್ಟು ನಾಲ್ಕನ ಅಗತ್ಯ ಚೆನ್ನಾಗಿಯೇ ಬರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಮುಸ್ಸಂಜೆ ವೇಳೆ ನಮಸ್ಕಾರಗಳು. ನಾನು
ರಾಣಿ ಚೆನ್ನಮ್ಮ. ಏನು ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನೋದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಧನ್ಯವಾದ. ನಾನು ಬಸವಣ್ಣ. ಇವನಾರವ ನನ್ನನ್ನು ಸದರಯ್ಯ, ಇವನಮ್ಮ ನನ್ನನ್ನು ಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನಗಳು. ನಾನು ಕನಕದಾಸ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಧನ್ಯವಾದಗಳು. संध्या काळचे नमस्कार. मी छत्रपती शिवाजी महाराज म्हणा तरी चले शरण जाणार नाही. सर्वांचे आभार. ಧನ್ಯವಾದಗಳು. ಸಂಜೆ ವೇಳೆಯ ನಮಸ್ಕಾರಗಳು. ನಾನು ರೈತ, ನಾನು ದೇಶದ ಬೆನ್ನೆಲುಬು. ಧನ್ಯವಾದಗಳು. शुभ संध्या. मैं भगत सिंह. सपने हो नहीं जो हम सोते वक्त देखते हैं, सपने हो है जो हमें सोने नहीं देते. धन्यवाद. ಈ ಮುಸ್ಸಂಜೆ ವೇಳೆಯ ನಮಸ್ಕಾರಗಳು. ನಾನು ಕೆಂಪೇಗೌಡ, ನಾನು ಬೆಂಗಳೂರು ನಗರದ ನಿರ್ಮಾಪಕ. ಧನ್ಯವಾದಗಳು. संडे में साईं बाबा सबका मालिक है, श्रद्धे सबूरी. धन्यवाद. ಸಂಜೆ ವೇಳೆಯ ನಮಸ್ಕಾರಗಳು. ನಾನು ಡಾಕ್ಟರ್ BR ಅಂಬೇಡ್ಕರ್. ಬದುಕಿದರೆ ಹುಲಿ ಸಿಂಹಗಳಂತ ಬದುಕಿ, ಏಕೆಂದರೆ ಬಲಿ ಕೊಡೋದು ಕುರಿ ಕೋಳಿಗಳನ್ನು ಹೊರತು ಹುಲಿ ಸಿಂಹಗಳಂತಲ್ಲ. ಧನ್ಯವಾದಗಳು. ಸಂಜೆ ವೇಳೆ ನಮಸ್ಕಾರಗಳು. ನಾನು ಉನ್ನತ ಭಾವಾಯಿತರಲ್ಲಿ ಸೈನಿಕರಿಗೆ ಮಣ್ಣು ಮುಗಿದ ಚಿತ್ರದುರ್ಗದ ಕೋಟೆ ರಕ್ಷಿತ ವೀರಂತೆ. ಧನ್ಯವಾದಗಳು. ನೀಡಿರುವಂತಹ ಸಾಮಾಜಿಕ ಸೇವೆಯನ್ನು ನೀಡಿದಂತಹ ವೀರರ ಶೂರರ ಆದಂತಹ ಈ ಒಂದು ಫ್ಯಾನ್ಸಿ ಡ್ರೆಸ್ ಛದ್ಮವೇಷವನ್ನು ಮಾಡಿದಕ್ಕಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಮ್ಮ ಮಕ್ಕಳಿಗಾಗಿ. ಬಹಳ ಸಂತೋಷವಾಗ್ತದೆ. ಇವತ್ತು VM ರಾಂಪುರೆಯ ಶಾಲೆಯ ವಾರ್ಷಿಕೋತ್ಸವ. ಸಮಯ ಬಹಳಷ್ಟು ಅದ, ಮಕ್ಕಳು ಬಹಳಷ್ಟು ಕಾರ್ಯಕ್ರಮ 10 ನಿಮಿಷ ಹಾಸ್ಯ ಮಾಡಿ ಮತ್ತೊಂದು ಅರ್ಧ ಗಂಟೆ ಹಾಸ್ಯ ಮಾಡೋಣ ಆಮೇಲೆ. ಯಾಕಂದ್ರೆ ಬಹುಶಃ ನಮಗೆ ನಮ್ಮ ಮಹೇಶ್ ಆತ್ಮೀಯರು ಬಹಳಷ್ಟು ನಮ್ಗೆ ಆತ್ಮೀಯರು ಒಂದು 4 ವರ್ಷ ಹಿಂದ್ಗಡೆ ಕರೆಸಿದ್ರು. ಈಗ ಒಂದು 5-10 ನಿಮಿಷ ಹಾಸ್ಯ ಮಾಡಿ ಸ್ವಲ್ಪ ಎಕೋ ಕಾಡ್ ಮಾಡೋಣ. ಎಕೋ ಕಮ್ಮ ಎಕೋ ತೆಗೆದು ಪೂರ ತೆಗೆದ್ರಿ. ಓಕೆ ಮಾತಾಡ. ಏ ಕೂಡ ಕೂಡು ಏನಿದ್ದರನು ಹೆಣ್ಣಿಗೆ ಒಳ್ಳೆ ಗುಣವಿಲ್ಲದಿದ್ದರೆ, ಏನಿದ್ದರನು ಹೆಣ್ಣಿಗೆ ಒಳ್ಳೆ ಗುಣವಿಲ್ಲದಿದ್ದರೆ, ಏನಿದ್ದರನು ಕಲಾವಿದನಿಗೆ ನಿಮ್ಮ ಚಪ್ಪಾಳೆ ಇಲ್ಲದಿದ್ದರೆ. ಚಪ್ಪಾಳೆ ಹೊಡೆದ ಧನ್ಯವಾದಗಳು, ಹೊಳಿಲಾರದವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಆಗಿನ ನಾರಿನ ಜಡೆ ಹಾವಿನ ಹೆಡೆ, ಆಗಿನ ನಾರಿನ ಜಡೆ ಹಾವಿನ ಹೆಡೆ, ಈಗಿನ ಹುಡುಗರ ಜಡೆ ಕೋಳಿ ಪುಚ್ಚಕ್ಕಿಂತ ಕಡೆ. ಹುಡುಗ ನಕ್ಕರೆ ಮುಂಗಾರು ಮಳೆ, ಹುಡುಗ ನಕ್ಕರೆ ಮುಂಗಾರು ಮಳೆ, ಹುಡುಗಿ ನಕ್ಕರೆ ಮನೆ ತುಂಬ ಮಕ್ಕಳೇ ಅಂತ ಹೇಳಿ ಗೊತ್ತಿಲ್ಲ. ಮನೆ ಮುಂದ್ ಗಿಡ ತಂದ ಅಂತ ಹೇಳಿರಿ. ಹಚ್ಚಿದಿ ಗಿಡ? ಎಲ್ಲ ಹಚ್ಚಿದಿ? ಈಗ ಎಲ್ಲ ಒಂದು ಹಚ್ಚಿನಿ, ಎಲ್ಲ ಒಂದು ಹಚ್ಚಿನಿ. ಹಚ್ಚಾಡ್ರಿ ಮಗ ಬಂದ. ಪಪ್ಪ 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 ಏನು ಪಪ್ಪ ಏನು ಪಪ್ಪ ಏನು ಪಪ್ಪ ಏನ್ ಮಗಳಲ್ಲ. ಪಪ್ಪ ಮಮ್ಮಿ ಇಲ್ಲ, ಮನೆ ಎದುರು ಬೇಲಿ ಗಿಡ ಹಚ್ಚಿ 8 ದಿವಸ ಆಯ್ತು, ಇನ್ನ ಬೇರೆ ಬಿಟ್ಟಿಲ್ಲ, ಬೇರೆ ಬಿಟ್ಟಿಲ್ಲ. ಏನೋ ಇನ್ನ ಬೇರೆ ಬಿಟ್ಟಿಲ್ಲ. ಪಪ್ಪ ಬೇರೆ ಬಿಟ್ಟಿಲ್ಲ. ಅಲ್ಲೋ ಬೇರೆ ಬಿಟ್ಟ ನಿಂಗೆ ಹಂಗ ಗೊತ್ತಾಯ್ತು? ಪಪ್ಪನ ದಿನ ಕಿತಿ ನೋಡಿನಿ. ನಾನ್ ನಡಬೇಕಿದ್ ನಾಟ ಅಂತಾರ್ರಿ. ಎಂತ ಮಕ್ಕಳವ್ರಿ. ಮಕ್ಕಳೆಲ್ಲ ಸಾಕಷ್ಟು ಹಾಸ್ಯ ಸಿಕ್ತ. ಒಬ್ಬ ಫುಲ್ ಕೊಡ್ದ ಮನೆಗೆ ಬಂದ್ರೆ ರಾತ್ರಿ ಹೇಳ್ತೀವಲ್ರ ಮೊತ್ತಕ. ಅವಾಜ್ ಮಾಡ್ದಿ ಕೂತಿಗೂ ಹತ್ತು ನೋಡ. ನನ್ನ ಹತ್ರ ಅವಾಜ್ ಬರಗಿಲ್ಲ, ಬಾಯಿ ಬಾದ್ ಮಾಡ್. ಮನೆ ರೊಕ್ಕ ಕೊಟ್ಟಿ ನಾನು? ಕೊಟ್ಟಿರಲ್ಲ. ಏನ್ ಮಾಡಿದಿ? ಮನೆ ಜಾತ್ರೆಗೆಲ್ಲ ಖರ್ಚು ಆಗ್ಯಾವ್ರಿ. ಏನ ಖರ್ಚು ಮಾಡಿದಿ? ಚುಮಕಿ ತಗೊಂಡೇನ್ರಿ, ಚೈನಾ ತಗೊಂಡೇನ್ರಿ, ಶರ ತಗೊಂಡೇನ್ರಿ. ನೀ ಡಾಬಾಗಿ ಬಾಂದಿನ ಗುತ್ತಿಗೆ ಕಡೆ ಎಲ್ಲಿಗೆ ರೊಕ್ಕ ಕೊಡಿ. ಕುಲ್ಡ್ಯಾಕ್ ಹೋದ್ರಿ. ರಾತ್ರಿ 8 ಕುಲ್ಡ್ಯಾಕ್ ಹೋಗಿ ನಾ 1 ಗಂಟೆಗೆ ಬಂದ. ಗಪ್ಚು ಮಗಡ್ ಬಿಟ್ಟ ಮತ್ ನಸ್ಕಿದ 3 ಗಂಟೆಗೆ ಎದ್ದ. ಬಕ್ಲ ಹೋಗಿ ಸ್ನಾನ ಮಾಡ್ದ, ಪೂಜೆ ಮಾಡ್ಕೊಂಡು ಹೆಳ್ತಿ ಕಾಲ್ ಮೇಲೆ ಬಿದ್ದು ಆಣಿ ಮಾಡ್ದ. ನೋಡೆ ನಿನ್ನ ಕಾಲ್ ಮೇಲೆ ಬಿದ್ದು ಆಣಿ ಮಾಡ್ತೇನೆ, ಮುಂದಿನ ಸಾಯ ತಕ
ಒಂದ್ ತಟ ಕುಡ್ಲ ಅಂತ ಆಣೆ ಮಾಡಿದ್ರಿ ಹೆಣ್ಮಕ್ಳು ಸುಮ್ರಲ್ರಿ ಏನೇ ಮಾತಾಗಲ್ಯಾಕ ಅವ್ರು ಬಂದು ಬಾಜು ಮನೆ ಹತ್ರ ಮುತ್ತಿರ್ಬೋದು. ಈ ಹೆಣ್ಮಗಳು ಬಾಜು ಮನೆ ಹತ್ತಿದ್ರು ಅಲ್ಲ ಮಕ್ಕ ಏನ ಕಲ್ಲ ಮಕ್ಕ ನನ್ ಗಂಡ ಕತ್ತಿ ನಿಂಗೆ ಏನ್ ಹೇಳಿ ಯಾಕ ಏನಾಗ್ಯದೆ ಇಲ್ಲ ಯಾಕ ನನ್ ಬರ ರಾತ್ರಿ 3 ಕೆತ್ತಾರೆ ಯಾಕ 3 ಕೆತ್ತಾರೆ ಯಾಕ ಬಸಲ ಹೋಗರೆ ಯಾಕ ಬಸಲ ಹೋಗರೆ ಯಾಕ ಸ್ನಾನ ಮಾಡರೆ ಯಾಕ ಸ್ನಾನ ಮಾಡ್ರೆ ಯಾಕ ಪೂಜೆ ಮಾಡ್ಕೊಂಡರೆ ಯಾಕ ಪೂಜೆ ಮಾಡ್ಬೇಕ ಮತ್ ನನ್ನ ಕಾಲ್ ಮೇಲೆ ಬಿದ್ದು ದಾಣಿ ಮಾಡ್ರ ನೋಡೆ ನಾ ಸಾಯ ತಗ ಕೊಡಲ್ಲ ಅಂತ ದಾಣಿ ಬೇಡರೆ ಯಾಕ ಅಂತ ದಡ್ಡೈತಿ ಅಲ್ಲ ಅಂತ ಕೂಡ ರಾತ್ರಿ 3 ಕೆದ್ದಾನಂತೆ ಬಸಲ ಹೋಗ್ಯಾನಂತೆ ಸ್ನಾನ ಮಾಡದಂತೆ ಪೂಜೆ ಮಾಡೋದಂತೆ ಮತ್ ಕಾಲ್ ಮೇಲೆ ಬಿದ್ದು ಆಣಿ ಮಾಡದ್ ಕೂಡ ಎಂತ ಪುಣ್ಯವಂತಿದ್ದೆ ಇಲ್ಲೇ ಯಾಕ ಅವ್ರ ಯಾವಾಗ ನನ್ನ ಕಾಲ್ ಮೇಲೆ ಬಿದ್ದು ಆಣಿ ಮಾಡ್ಯಾರ ಕಾಲಗಿನ ಚೈನನೇ ಇಲ್ಲಿ ಜೋರಾಗಿ ಚಪ್ಪಾಳೆ ಮಾಡಿ ನನ್ನ ಆಶೆನ ಮುಗಿದಿಲ್ರಿ ಮುಂದ್ ಮತ್ತೆ ಮಕ್ಕಳ 2-3 ಡ್ಯಾನ್ಸ್ ಆದ್ಬೇಕು ಮಿಮಿಕ್ರಿ ಮಾಡ್ತೇವೆ हो रहा है। अगले साल इसे हर दिन याद करके ये स्कूल का प्रोग्राम करना है, जो कि मनोहर सर और शारदा भाई मैडम इस स्कूल के फाउंडेशन और राजेंद्र कुमार मैनेजर राचया स्वामी साहब यहाँ पर आए हुए तमाम गेस्ट को मैं मेरी तरफ से धन्यवाद बोलता हूँ। और इस प्यारे बच्चों से मैं इतनी तवक्को नहीं रखा था, जो कि वो बच्चों ने प्रोग्राम में आकर जो अपना हुनर बताया है, मेरी फैमिली की तरफ से इन प्यारे बच्चों को बहुत बहुत मुबारक इस प्रोग्राम का, क्योंकि ये फूल से बच्चे हैं। इन्हें देखने के बाद मुझे इस भारत का भविष्य दिख रहा है, क्योंकि आने वाले यहाँ से IAS हो या IPS हो, मेरी ख्वाहिश है कि ये रामपुरा एजुकेशन से ही निकलेंगे। मुझे बड़ी उम्मीद से कह रहा हूँ ये बच्चों को देखकर, जो कि हम इस उम्र में हमको चलना भी नहीं आता था, मगर ये बच्चे आज इस स्टेज पर आकर बात कर रहे हैं, बहुत ही गर्व की बात है। क्योंकि मैं टीचर्स को भी बहुत बहुत थैंक्स कहना चाहता हूँ, मैनेजमेंट को भी बहुत बहुत थैंक्स करना चाहता हूँ कि बच्चों को जो आपने कोचिंग दी है, मैं इससे बहुत ही खुश हूँ, क्योंकि ये बहुत ही बड़ा और बहुत ही दुनिया का सबसे पहला काम होता है जो टीचर का, जो बच्चों को तैयार करते हैं, क्योंकि माता पिता भी नहीं कर सकते, जो टीचर्स करते हैं। मैं उनको मेरी तरफ से बहुत बहुत थैंक्स करता हूँ, ये मंच से बात करने का मौका मिला। BM ರಾಂಪುರೆ ಶಾಲೆಯು ಇದೊಂದು ಬರೀ ಶಾಲೆಯಾಗಿ ಉಳಿದಿಲ್ಲ, ಇದೊಂದು ಶಾಲೆ ಸಮಾಜಮುಖಿ ಒಂದು ಸಂಸ್ಥೆಯಾಗಿ ಬೆಳೆಯುತ್ತಿದೆ. ಯಾಕಂದ್ರೆ ನಾವು ನಮ್ಮ ಕ್ಲಸ್ಟರ್ನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತಾಲೂಕಲ್ಲಿ ನಾವು ಸಾಕಷ್ಟು ಶಾಲೆಗಳನ್ನು ನೋಡ್ತಾ ಇದ್ದೇವೆ. ಶಾಲೆಗಳು ಅಂದಾಗ ಕೆಲವೊಂದು ಶಾಲೆಗಳು ಬರೀ ಫೀಸ್ಗೋಸ್ಕರ ಎಜುಕೇಶನ್ ಕೊಡ್ತಾ ಇದೆ. ಆದರೆ BM ರಾಂಪುರೆ ಒಂದು ಸಂಸ್ಥೆ ಈ ಶಾಲಾ ಅಡಿಯಲ್ಲಿ ಈ ಹಿಂದಿನ ವರ್ಷ ನಾವು ನೋಡಬೇಕಾದ್ರೆ ನಮಗೆ 2020ರಲ್ಲಿ 2021ರಲ್ಲಿ ನಮಗೆ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಕ್ಕಳು ಅನಾಥರಾಗಿದ್ದಾರೆ. ಅನೇಕ ಗಡಿ ಪ್ರದೇಶದ ಮಕ್ಕಳು ಅಂದ್ರೆ ಅವರಿಗೆ ಒಂದು ತನ್ನ ವಲಸೆಯನ್ನು ಕಳ್ಕೊಂಡಿದ್ದಾರೆ, ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಉಳಿದಂತ ಒಂದು ಪರಿಸ್ಥಿತಿಯೂ ಕೂಡ ಇದೆ. ಅಂತ ಮಕ್ಕಳನ್ನು ಗುರುತಿಸಿ BM ರಾಂಪುರೆ ಸಂಸ್ಥೆಯು ಅಂತ ಮಕ್ಕಳಿಗೆ ಸುಮಾರು ನನ್ನ ಒಂದು ನೋಡುವ ದೃಷ್ಟಿಯಲ್ಲಿ ಸುಮಾರು ಒಂದು 100 ಹುಡುಗರೇ ಬಡ ಹುಡುಗಿ ಅವರಿಗೆ ಫ್ರೀ ಎಜುಕೇಶನ್ ಉಚಿತ ಕಡ್ಡಾಯವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣ ಯಾವುದೇ ಒಂದು ವ್ಯವಹಾರಕ್ಕೆ ಆಗಬಾರ್ದು, ಶಿಕ್ಷಣ ಕೊಡುವ ಒಂದು ಉದ್ದೇಶ ಇರಬೇಕು, ಗುರಿ ಇರಬೇಕು. ಆ ಗುರಿ ಸಂವಿಧಾನದ 40ನೇ ಪರಿಚಯದಲ್ಲಿ ನಾವು ನೋಡ್ತೀವಿ. ಆ ಒಂದು ಗುರಿ ಉದ್ದೇಶವನ್ನು ಯಾವುದಾದ್ರೂ ಸಂಸ್ಥೆಯನ್ನು ಇವತ್ತು ನಿಭಾಯಿಸ್ತಿದೆ ಅಂದ್ರೆ ಅದು BM ರಾಂಪುರೆ ಸಂಸ್ಥೆಗೆ ಸಲ್ಲಿಸ್ತದೆ. ಎಲ್ಲರೂ ಚಪ್ಪಾಳೆ ನೋಡಿಬೇಕು. ಅದೇ ರೀತಿಯಾಗಿ ಈ BM ರಾಂಪುರೆ ವೀರಶೆಟ್ಟಿ ಹಾಗೂ ಮಹೇಶ್ ರಾಂಪುರೆ ಏನು ಶಾರದಾಬಾಯಿ ತಾಯಿಯವರಿಗೆ ಅವರು ಈ ಒಂದು ಕಲಿಯುಗದಲ್ಲಿ ಅವರು ಸುಪುತ್ರರಾಗಿ ಹುಟ್ಟಿ ಒಂದು ಸಮಾಜಮುಖಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೇಕಾದ್ರೆ ನಮ್ಮ ಇಲಾಖೆಗೂ ಹಾಗೂ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ನೋಡ್ಬೇಕಾದ್ರೆ ಒಂದು ಒಳ್ಳೆ ಆರ್ಕಿಟೆಕ್ಚರ್ ಅಂತ ಹೇಳ್ಬೇಕು ಮಹೇಶ್ ಅವರಿಗೆ. ಯಾಕಂದ್ರೆ ಫ್ರೀಯಾಗಿ ಇವತ್ತು ಸಮಯ ಇಲ್ಲ, ಇವತ್ತು ಸಮಯ ಇಲ್ಲದ ಸಮಯದಾಗ ಇವತ್ತು ಇಂಥ ಒಂದು ಯುಗದಾಗ ಅವರು ನಮ್ಮ ಕಚೇರಿಯಲ್ಲಿ ಹಾಗೂ ತಹಸೀಲ್ ಕಚೇರಿಯಲ್ಲಿ ಫ್ರೀಯಾಗಿ ಅವರು ಉದ್ಯಾನವನವನ್ನು ನಮ್ಮ ಸ್ವಂತ ಖರ್ಚಿನಲ್ಲಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಇವತ್ತು ಹೇಳಬೇಕಾದ್ರೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಸಾಮಾನ್ಯ ಮಾತಿಲ್ಲ. ಅವರು
ತನು ಮನ ಧನದಿಂದ ಇವತ್ತ ಸಂಸ್ಥೆಯನ್ನು ಬಳಸ್ತಾ ಇದ್ದಾರೆ. ಒಂದು ಸಂಸ್ಥೆ ನಡೆಸಬೇಕು, ಒಂದು ಮನೆ ನಡೆಸಬೇಕಾದ್ರೆ ನಮಗೆ ಸಾಕಷ್ಟು ಕಷ್ಟಗಳು ಬಂದಿರ್ತವೆ. ಒಂದು ಸಂಸ್ಥೆ ನಡೆಸಬೇಕಂದ್ರೆ ಬಹಳಷ್ಟು ಕಷ್ಟಗಳು ನಡೀತವೆ. ಅದ್ರ ಹಿಂದೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಸಿಬ್ಬಂದಿ ವರ್ಗದವರು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಲ್ಲಿರುವಂತ ಸಿಬ್ಬಂದಿ ಏನ್ ಟೀಚರ್ ಸ್ಟಾಫ್ ಇದೆ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾಕಂದ್ರೆ ನನಗನ್ನಿಸ್ತದೆ ಅವ್ರ ಸಿಬ್ಬಂದಿ ವರ್ಗದಿಲ್ಲ, ಅದು ಒಂದು ಕುಟುಂಬ ಇದೆ ಅಂತ ನನಗನ್ನಿಸ್ತಾ ಇದೆ. ಬಹಳ ದೊಡ್ಡ ಒಂದು ಹುದ್ದೆ ಮತ್ತು ಬಹಳ ದೊಡ್ಡ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಕೆಲಸ ಇದು. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಒಬ್ಬ ವೈದ್ಯ ಒಂದು ತಪ್ಪು ಮಾಡಿದರೆ ಒಂದು ರೋಗಿ ಮೃತ್ಯು ಆಗಬಹುದು. ಆದರೆ ಒಬ್ಬ ಇಂಜಿನಿಯರ್ ಒಂದು ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಬೀಳ್ಬೋದು. ಆದರೆ ಒಬ್ಬ ಶಿಕ್ಷಕ ಒಂದು ತಪ್ಪು ಮಾಡಿದ್ರೆ ಇಡೀ ನಮ್ಮ ದೇಶದ ಮುಂದೆ ಬರ್ತಕ್ಕಂಥ ಪೀಳಿಗೆಗೆನೆ ಒಂದು ದೊಡ್ಡದಾರ್ಥ ನಮ್ಮ ದೇಶಕ್ಕೆ ಕಳಂಕ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ. ನಾನು ನೋಡಿದೆ ಈ ಒಂದು ಮುದ್ದು ಮಕ್ಕಳು VM ರಾಂಪುರೆ ಶಾಲೆಯಲ್ಲಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ತುಂಬಿ ತುಳುಕಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ಇವತ್ತು ಕಂಡಿದ್ದೆ. ಇದರ ಒಂದು ಶ್ರೇಯಸ್ಸು ಇಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕ ವೃಂದದವರಿಗೆ ಸೇರ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಈ ಹೆಂಗಿದೆ ಅಂದ್ರೆ ಇದು ಯುಗ ಕಲಿಯುಗ. ಈ ಕಲಿಯುಗದಲ್ಲಿ ಮಕ್ಕಳು ತಂದೆ ತಾಯಿ ಎದುರಿದ್ದರೂ ಕೂಡ ಅವ್ರ ಕಡೆ ಆಕರ್ಷಣೆ ಕೊಡೋದಿಲ್ಲ. ಅಲ್ಲಿರ್ತಕ್ಕಂಥ ಮೊಬೈಲ್ ಅನ್ನು ತಗೊಂಡು ಆ ಮೊಬೈಲಿಗೆ ಬಹಳಷ್ಟು ಆಕರ್ಷಣೆ ಕೊಟ್ಟು ನೀವು ಎಷ್ಟೇ ಕರೆದ್ರು ಕೂಗಿದ್ರು ಕೊನೆಗೆ ಅವರಿಗೊಂದು ಹೊಡೆದ್ರು ಕೂಡ ನಿಮ್ ಕಡೆ ತಿರುಗಿ ನೋಡೋದಂತ ವ್ಯವಸ್ಥೆಯಲ್ಲಿ ಇವತ್ತ ನಾವು ಬಂದಿರ್ತೀವಿ. ಅಂಥದ್ರಲ್ಲಿ ಈ ಒಂದು ರಾಂಪುರೆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಮಕ್ಕಳ ಒಂದು ನಡವಳಿಕೆ ಮತ್ತು ಅವರ ಒಂದು ಚಿಕ್ಕವಾದ ಭಾಷಣಕ್ಕೆ ನಾವು ಎಲ್ಲರೂ ಕೂಡ ತಲೆಬಾಗಿ ನಮಸ್ಕರಿಸಬೇಕಾಗುತ್ತದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ತಿದ್ದೇವೆ. ಅದರಲ್ಲಿ ಇಡೀ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಒಂದು ಒಕ್ಕೂಟದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು ಶಾಲೆಗಳಲ್ಲಿ ನಾವು ಹೋಗ್ತೀವಿ. ಆ ಶಾಲೆಯ ಪ್ರತಿ ಒಂದು ವಿದ್ಯಾರ್ಥಿಯಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತರ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಅದು ಒಂದು ಶಿಕ್ಷಕರು. ಆ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಆಡಳಿತ ಮಂಡಳಿ ಅವರು. ಒಂದು ವೇಳೆ ಶಿಕ್ಷಣದ ಗುಣಮಟ್ಟ ಉನ್ನತವಾಗಿರ್ತಿದ್ದಿಲ್ಲ ಅಂದ್ರೆ ನಾವು ಇವತ್ತು ಭಾರತ ದೇಶದ ಪ್ರಜೆಗಳು ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಇರ್ತಿದ್ದಿಲ್ಲ. ಎಲ್ಲಾದ್ರೂ ಬದಲಾವಣೆ ಆಗಬೇಕು, ಏನನ್ನ ಒಂದು ನಮ್ಮ ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಇವತ್ತ ನಮ್ಮ ದೇಶ ಜಗತ್ತಿಗೆ ಧರ್ಮಗುರು ಆಗ್ಬೇಕಂದ್ರೆ ಅದು ಒಂದರಲ್ಲಿಂದ ಸಾಧ್ಯ. ಈ ಶಿಕ್ಷಣದ ವ್ಯವಸ್ಥೆ ಬಹಳ ಅಚ್ಚುಕಟ್ಟ